ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು ನ್ಯೂ ಇಯರ್ ಮತ್ತು ಇವ್ರದ್ದು ಬ್ರೈಡ್ ಟು ಬಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಮ್ಯಾರೇಜ್ ಇರೋದು ಫೆಬ್ರವರಿಯಲ್ಲಿ, ಬಟ್ ಇವತ್ತಿಗೆ ಲಾಸ್ಟ್. ಸೊ ಹಾಗಾಗಿ ಇನ್ನು ಸಿಗಲ್ಲ, ಅದಕ್ಕೆ ನಾವೆಲ್ಲ ರೂಮ್ ಅವರೆಲ್ಲ ಸೇರಿಕೊಂಡು ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಡೆಕೋರೇಷನ್, ಊಟದ್ದು ಎಲ್ಲ ನಾವೇ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಿರೋದು. ಯಾವ ಥರ ಮಾಡ್ತೀವಿ, ಹೇಗೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಬನ್ನಿ ಹೋಗೋ. ಅವಳನ್ನು ಮತ್ತೆ ತೋರಿಸ್ತೀನಿ ನಾನು ರೆಡಿ ಆದಮೇಲೆ. ಬ್ರೈಟ್ ಟು ಬಿ ಮಂತುಂಡ ತಾನೇ, ಬ್ರೈಟ್ ಟು ಬಿ ಇದು ನಮ್ಮ ಬ್ರೈಡ್ ನೋಡಿ, ಊದುವುದು ಬ್ರೈಡೇ ಮಾಡ್ತಿದ್ರು. ಇವರು ನಮ್ಮ ನೆಕ್ಸ್ಟ್ ಇದು ಬ್ರೈಡ್. ನೆಕ್ಸ್ಟ್ ಗೈಸ್, ಇಲ್ಲಿ ಅಡಿಗೆ ಆಗ್ತಾ ಉಂಟು. ಗೈಸ್, ಒಂದು 2 months ಆದ್ಮೇಲೆ ಇವರದ್ದು ಸಹ ಬ್ರೈಡ್ ಟು ಬಿ ಮಾಡ್ಲಿಕ್ಕೆ ಉಂಟು. ಸುಮಾರು ಒಂದು 5-6 ಜನ ಹೋಗ್ಲಿಕ್ಕಿದ್ದಾರೆ ಗೈಸ್. ಮತ್ತೆ ಲೇಟ್ ಒಂದು ಮಂತಿಗೆ ಒಂದೊಂದು ಬ್ರೈಡ್ ಟು ಬಿ ನೋಡ್ತಾ ಇರ್ತೀರಾ. ಇವರದ್ದು ಸಹ ಉಂಟು ಬೇಗದಲ್ಲಿ, ಆದ್ರೆ ಅವರು ಹೇಳುದಿಲ್ಲ. ಅವರು ಯಾವ್ದು ಗುಟ್ಟನ್ನು ಬಿಟ್ಟುಕೊಳ್ಳುದಿಲ್ಲ, ರಟ್ಟು ಮಾಡುದಿಲ್ಲ. ಎಲ್ಲ ಸೀಕ್ರೆಟ್, ಅವರದ್ದು ಸೀಕ್ರೆಟ್. ಒಳ್ಳೆ ಕಲ್ತಿದ್ದಾರೆ ಮೇಂಟೈನ್ ಮಾಡ್ಲಿಕ್ಕೆ ಸೀಕ್ರೆಟ್. ಇವಳಿಗೆ ಸಹ ಬಿಟ್ರೆ ಈಗ ಇವಳಿಗೆ ಸಹ ಉಂಟು, ಇವಳಿಗೆ ಸಹ. ಆದ್ರೆ ಅವರದ್ದು ಸ್ವಲ್ಪ ಲೇಟ್ ಉಂಟಾಯ್ತಾ, 2 ವರ್ಷ ಮತ್ತೆ. ಗೊತ್ತಿಲ್ಲ, ನಮ್ಮ ಹತ್ರ 2 ವರ್ಷ ಅಂತ ಹೇಳ್ತಾಳೆ. ಅದು ಮೇ ಬಿ 2 ತಿಂಗಳಾಗಿರ್ಬೋದು. ಇಲ್ಲಿ ಅಡಿಗೆ ಎಲ್ಲ ಆದ್ಮೇಲೆ ಇಲ್ಲಿಗೆ ಬರುವ. ಇಲ್ಲಿ ತುಂಬಾ ಗಜಿಬಿಜಿ. ಗೈಸ್, ಫೈನಲಿ ನಮ್ಮ ಬ್ರೈಡ್ ರೆಡಿ ಆಗಿದೆ. ಇವರಿಗೆ ಮೇಕಪ್ ಮಾಡಿದ್ದು ಆರ್ಟಿಸ್ಟ್ ನಾನೇ. ಗೈಸ್, ಇವತ್ತಿಗೆ ರೂಮಲ್ಲಿ ಲಾಸ್ಟ್. ನನಗೆ ಬೇಜಾರಾಗ್ತಿಲ್ಲ ಆಯ್ತಾ. ಅವಳು ಮಾತ್ರ 3 ದಿನದಿಂದ ಕೂಗ್ತಾಳೆ. ಅವಳಿಗೆ ಬೇಜಾರೇ ಆಗುದಿಲ್ಲ ಕೂಗಿ. ನನಗೆ ಮಾತ್ರ ಕೂಗ್ಲಿಕ್ಕೆ ಬರುದಿಲ್ಲ. ನನಗೆ ಎಲ್ಲರನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರಷ್ಟು. ಕೆಲಸ ಬಿಡ್ತಿದ್ದೇನೆ ಅಂತ ಬೇಜಾರಿಲ್ಲ, ಬರೀ ಓಳು. ಎಲ್ಲ ಆದ್ರೂ ಇವರದ್ದು ಅಡಿಗೆ ಮಾತ್ರ ಆಗ್ಲಿಲ್ಲ ಇನ್ನೂ ಸಹ.
ಯಾನೊಂದ್ಸತಿ ಪೂಜೆ ಬರ್ತೆ ಎಲ್ಲರಿಗೆ ಅಭ್ಯಾಸ ಬರುತ್ತೆ ಯಾನೊಂದು ಐನೇ ಜನ ಬರ್ತಾರೆ, ಜಾಸ್ತಿ ಬರ್ತಾರೆ. ಶಾಸ್ತ್ರ ಗೊತ್ತಿಲ್ಲದ ಅಂತ ಮಾತಾಡಲ್ಲ ಬಲೆ 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 ಮಾತಿಲ್ಲ ಬಲೆ ಗಾಯ್ಸ್ ಗಾಯ್ಸ್ ಬಲೆ ಬಲೆ ಆಟ ಏನು ಕಿಸ್ನಿ ಬರ್ತಂದ್ರೆ ಕಿಸ್ನಿ ಏನಿತ್ತು ಮುಂಚೆ ಬಲಿದೆ ಬಲಿದೆ ಅವಲಗಳು ಕಲ್ಪನಾ ಮಾತಿರ್ಲ ಮನ್ಪ್ಲೇ ಮೂಲಿದ್ಯಾ ಫೋಟೋ ಸೆಲೆಬ್ರೇಷನ್ ಎಲ್ಲ ಆಯಿತು, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇನ್ನು 1:15 ಆಗಿದೆ ಗಂಟೆ, ಇನ್ನೂ ಸಹ ಊಟ ಆಗಲಿಲ್ಲ. ಫೋಟೋಸ್ ತೆಗೆದೇ ಮುಗ್ದಿಲ್ಲ ಇನ್ನೂ ಸಹ. ಸೊ ಇವಾಗ ಇನ್ನು ಊಟ ಮಾಡೋದು ಮಲಗೋದು. ಊಟಕ್ಕೆ ಇಡ್ಲಿ ಮತ್ತು ಚಿಕನ್ ಸಾಂಬಾರ್. నేను ఎక్స్పెక్టేషన్ తీయడం నిజండి ఈత షోక్ మన పేరు ఈత గ్రాండ్ అది మన తెరలేక ನಾ ಎನ್ನ ಕನ್ನಡ ವೇತೆ ಪ್ರಿಯಕ ಪರವಾಗಿದ್ದಿ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ನನ್ನ ಕಳಿಸ್ಕೊಡ್ತಾರೆ ಇಷ್ಟು ಖುಷಿಯಾಗಿ. ನಾನೇ ಸ್ವಲ್ಪ ಬೇಜಾರಿದೆ, ಯಾಕಂದ್ರೆ ಇವ್ರ ಜೊತೆನೆ ಡ್ಯೂಟಿಗೆ ಹೋಗ್ತಾ ಅಲ್ಲ ಬಲ ನಾಯಿ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತದೆ ಇಲ್ಲಿಂದ ಬಿಟ್ಟು ಹೋಗ್ಬೇಕಲ್ಲ ಅಂತ. ಚೂರು ಬಂದಿದ್ದೇನೆ ಆನಂದ ಭಾಷಣ ಬರೋಣ ನೋಡಿ ಗೈಸ್. ಪುಜಿಂಗಿ ಇಟ್ಟಿದ್ದಾನೆ, ಅದೇ ತಿಂತ್ಯಾ ಚೂರು ಬುಲಿಪತ್ತ ಆ ಸ್ಪ್ರೈಟ್ನೆ ಕಣ್ಣು ಸತ್ಯ ಬುಳಿಪಾರ ಬರೋ ನಂದು
ಬಂದ್ಬಿಡ್ತು. ಡ್ಯಾಮ್ ಓಪನ್ ಆಗುದು ಗಾಯ್ಸ್. ಒಂದು 5 ನಿಮಿಷ ಬರ್ಕೊಂಡು ಇಷ್ಟೇ ಬರ್ಕೊಂಡು ಏರ್ನ ಉರುಡಾಣ್ಲ ನೀರಿಜ್ಜ ಅಲ್ಲೇ ಮುಲ್ಪಡ್ದ ಪೈಪ್ ಕಲೆಕ್ಷನ್ ವೇಸ್ಟ್ ಆಗ್ಬಿಟ್ಟು ನೀರು ಬೇಸಿಗೆ ನನಗೋಸ್ಕರ ಇಷ್ಟೊಂದು ಎಫರ್ಟ್ ಹಾಕಿ ಸ್ಪೆಷಲ್ ಆಗಿ ಚಿಕನ್ ಸಾಂಬಾರ್ ಇಡ್ಲಿ ಅದೆಲ್ಲ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ನಿಜವಾಗ್ಲೂ. ಇಷ್ಟೊಂದು ಎಫರ್ಟ್ ಹಾಕಿ ಈ ಥರ ಒಂದು ಫಂಕ್ಷನ್ ಥರ ಮಾಡಿದ್ದಾರೆ. ನಾನು ನಿಜ ಅಂದ್ಕೊಂಡಿರಲಿಲ್ಲ ಈ ಥರ ಮಾಡ್ತಾರೆ ಅಂತ. ನನಗೆ ತುಂಬ 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 ಖುಷಿಯಾಗಿದೆ. ಧನ್ಯವಾದ. ಅದೇ ನನಗೆ ಇವಾಗ ಪ್ರಿಯಾಗ ಊಟ ಮಾಡ್ಲಿಕ್ಕೆ ಬಿಡ್ತಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ನನ್ನ ಹೆಲು ಪೀಸ್ ಎಲ್ಲ ಹೆಲು ಪೀಸ್ ಹತ್ತವು, ಬೋನ್ ಎಲ್ಲ ಒಯ್ನು ಇದನ್ನು ತೆಗೆದು ಬಿಟ್ಟು ಅದೇ ಗೈಸ್, ನಾನು ಈ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ಇವತ್ತಿನ ನ್ಯೂ ಇಯರ್ ಮತ್ತು ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಈ ಥರ ಇತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಮತ್ತು ಸ್ಪ್ರೈಟ್ ಉಂಟು, ತಿಂದ್ಕೊಂಡು ಕುಡ್ಕೊಂಡು ಮಲಗೋದಿನ್ನು. ಕಲ್ಪು ನಂಗೆ ಸಾ